ಅದರಲ್ಲಿ ಹಿರೇಬಿದನೂರು ಗ್ರಾಮದಲ್ಲಿರ್ತಕ್ಕಂಥದ್ದು ಒಂದು, ಅದು ಮಿತ್ರ ವಾಟರ್ ಪ್ಲ್ಯಾಂಟು ಅಂತ ಒಂದು ಹೇಳ್ತಾರೆ. ಎರಡನೇದು, ಅದರಲ್ಲೇ ಮಿತ್ರ ವಾಟರ್ ಪ್ಲ್ಯಾಂಟಲ್ಲೇ ಸಿಗ್ನೇಚರ್, ಪ್ರಗತಿ ಸಿಗ್ನೇಚರ್ ಅಂತ ಒಂದು ಬರ್ತದೆ, ಲಲಿತಾ ಸಿಗ್ನೇಚರ್ ಅಂತ ಒಂದೇ ಬರ್ತದೆ. ಇನ್ನು ಬೇರೆ ಬೇರೆ ಅದು ಅವ್ರಿಗೆ ಇನ್ನೊಂದಿದ್ದಾಗ ತಕ್ಷಣ ಅದನ್ನು ಹೆಸರನ್ನ ಚೇಂಜ್ ಮಾಡ್ಕೊಂಡು ಅವ್ರಿಗೆ ಯಾವಾಗ ಬೇಕೋ ಅವ್ರು ಮನಸ್ಸು ಇಚ್ಛೆ ಮಾಡ್ತಾರೆ. ಅದಕ್ಕೊಂದು ISI ಮಾರ್ಕು ಸಹ ಹಾಕ್ಕೊಂಡಿದ್ದಾರೆ. ISI ಮಾರ್ಕ್ನ ನಿಬಂಧನೆಗಳಿಗೆ ಪ್ರಕಾರ ಯಾವುದೂ ಒಂದು ನಡೀತಾ ಇಲ್ಲ. ಇವರು ವಾಟ್ರ್ ಮಾಫಿಯಾ ಮಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಇದು ವಾಟ್ರ್ ಮಾಫಿಯಾ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು. ಅದರಿಂದ ಇದ್ರ ಬಗ್ಗೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾರೆ. ಅದರಿಂದ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಆರೋಗ್ಯ ಇಲಾಖೆಗಳಾಗಿರ್ಬೋದು, ಅವರು ತಕ್ಷಣ ಭೇಟಿ ಕೊಟ್ಟು ಈ ಒಂದು ದಂಧೆಯನ್ನು ನಿಲ್ಲಿಸಬೇಕು, ಜನರ ಆರೋಗ್ಯವನ್ನು ಕಾಪಾಡಬೇಕು. ಮತ್ತು ಈ ಹಿಂದೆ ಅವರೇನು ವಾಟರ್ ಪ್ಲ್ಯಾಂಟ್ಗಳನ್ನ ಕಾಂಟ್ರಾಕ್ಟ್ ತಗೊಂಡು ಮಾಡಿದ್ರಲ್ಲ 15 ವರ್ಷದ ಹಿಂದೆ, ಅವನ್ನ ಈಗಾಗಲೇ ಒಂದು 1 ವರ್ಷ ಮೇಲಾಗಿರ್ಬೇಕು ಅವರು ಏನೋ ಹಸ್ತಾಂತರ ಮಾಡಿ, ಸುಸ್ಥಿತಿಯಲ್ಲಿ ಹಸ್ತಾಂತರ ಮಾಡಿ, ಒಂದು ಮಾಡಿಲ್ಲ. ಸುಮಾರು ಹಳ್ಳಿಗಳಲ್ಲಿ ಈ ವಾಟರ್ ಪ್ಲ್ಯಾಂಟ್ಗಳು ಕೆಟ್ಟು ನಿಂತಿದ್ದಾವೆ. ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದೊಂದು ತನಿಖೆ ನಡೆಸಿ ಅವ್ರ ಹತ್ರ ಸರಿಯಾದ ಸುಸ್ಥಿತಿಯಲ್ಲಿ ಆ ವಾಟರ್ ಪ್ಲ್ಯಾಂಟ್ಗಳನ್ನ ಮಾಡಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಾಗ್ಬೋದು, ನಗರಸಭೆಗಾಗ್ಬೋದು ಹಸ್ತಾಂತರ ಮಾಡಿಸ್ಬೇಕು. ಇವರ ಒಂದು ದಂಧೆಗೆ ಕಡಿವಾಣ ಹಾಕಬೇಕು ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ.